ಭಾವಿಸ್ತೀನಿ. ಏನಪ್ಪ ಮ್ಯಾಮ್ ಇವತ್ತು ಶೆಫ್ ತರ ಎಲ್ಲ ಹ್ಯಾಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಎಸ್ಪೆಷಲಿ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ ನ ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ತಯಾರಾಗಿದ್ದೀವಿ. ನೋಡಿ ಅಲ್ಲೆಲ್ಲ ನಮ್ಮ ಮಕ್ಕಳು ತಯಾರಾಗಿದ್ದಾರೆ. ಎಲ್ಲರೂ ಹಾಯ್ ಹೇಳ್ರಪ್ಪ. ಹಾಯ್. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆಲ್ಲ ಹೇಗೆ ನಮ್ಮ ಮಕ್ಕಳು ಯಾವ್ಯಾವ ಒಂದು ಫೈರ್ಲೆಸ್ ಕುಕಿಂಗ್ ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಹೇಗೆ ಮಾಡ್ತಾರೆ, ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮ ಮಕ್ಕಳು ಅಂತ ನೋಡೋಣ. ಎಲ್ಲರೂ ರೆಡಿನಾ? ಓಕೆ. ನೋಡಿ, ಈಗ ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ಸಿದ್ಧರಾಗಿ ಕೂತಿದ್ದಾರೆ. ಇಲ್ಲೆಲ್ಲರೂ ಅವರೆಲ್ಲರೂ ನೀವೆಲ್ಲರೂ ಸಿದ್ಧರೇನ ಮಾಡೋದಕ್ಕೆ? ಓಕೆ. ನಿಮಗೆ ಬಿಫೋರ್ ಯು ವಿಲ್ ಸ್ಟಾರ್ಟ್ ನೋಡಿ, ಲೆಟ್ ಮಿ ಟೆಲ್ ಯು ದ ಇನ್ಸ್ಟ್ರಕ್ಷನ್ಸ್. ಓಕೆನಾ? ಇನ್ಸ್ಟ್ರಕ್ಷನ್ಸ್ ಇದಾವೆ ಕೆಲವೊಂದು, ಅದ್ರ ಪ್ರಕಾರ ಮಾಡಬೇಕು. ಓಕೆನಾ? ನಿಮಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. ಓಕೆನಾ? ಓನ್ಲಿ ಹಾಫ್ ಆನ್ ಅವರ್. ಸಾಕಲ್ವಾ ಹಾಫ್ ಆನ್ ಅವರ್? ಸಾಕಲ್ವಾ ಎಲ್ರಿಗೂ? ಅರ್ಧ ಗಂಟೆ ಟೈಮ್ ಇರುತ್ತೆ. ಅರ್ಧ ಗಂಟೆಲಿ ನೀವು ಶುಚಿಯಾಗಿ ರುಚಿಯಾಗಿ ಏನೇನು ಮಾಡ್ತಿದ್ರೆ ಮಾಡಬೇಕು. ಓಕೆನಾ? ಓಕೆನಾ? ಅದು ಕ್ಲೀನ್ಲಿನೆಸ್ ಇರಬೇಕು, ತುಂಬಾ ನೀಟಾಗಿ ಮಾಡಬೇಕು. ಆಯ್ತಾ? ನೋಡೋಣ ಯಾರು ಚೆನ್ನಾಗಿ ಮಾಡ್ತೀರಾ, ಯಾರಿಗೆ ಪ್ರೈಸ್ ಬರುತ್ತೆ ಅಂತ. ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನೋಡಿ ಟೈಮು 11:15 ಆಗಿದೆ. ನಿಮಗೆ 11:45ಗೆ ಟೈಮ್ ಕ್ಲೋಸ್ ಆಗುತ್ತೆ. ಓಕೆನಾ? ಶಲ್ ವಿ ಸ್ಟಾರ್ಟ್? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರೆಡಿ? ಊರಿನಲ್ಲಿ ಏನೋ ಒಂದು ಹೊಸ ನ್ಯೂ ರೆಸಿಪಿ ತರ ಮಾಡ್ತಿದ್ದಾರೆ, ನೋಡೋಣ ಮಾಡಿ. ಓಕೆನಾ? ಆಲ್ ದಿ ಬೆಸ್ಟ್. ನೀವೇನ್ ಮಾಡ್ತಿದ್ದೀರಾ? ಅವಲಕ್ಕಿ ಬೆಲ್ಲ ಮಾಡ್ತಿದ್ದಾರೆ. ನೋಡಿ ಇವರೆಲ್ಲ ಅವಲಕ್ಕಿ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ತೊಳಿಬೇಕು, ತೊಳೆದು ಆಮೇಲಿಂದ ಇಲ್ಲೇ ಎಲ್ಲ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೀವು ಚಿಪ್ಸ್ ಮಸಾಲ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಚಿಪ್ಸ್ ತೊಗೊಂಡು ಬಂದಿದ್ದಾರೆ. ಇವಾಗೆಲ್ಲ ಆನಿಯನ್ಸ್ ಟೊಮೆಟೊ ಎಲ್ಲ ಹೆಚ್ಕೋಬೇಕು. ಓಕೆ, ಗುಡ್. ನೋಡಿ ಇವಳು ವೆರಿ ಗುಡ್, ಇವಳು ಕೋಸಂಬರಿ ಮಾಡ್ತಿದ್ದಾಳೆ. ನೆನೆಸಿ ತೊಗೊಂಡು ಬಂದಿದ್ದಾಳೆ ಹೆಸರು ಬೇಳೆನ. ಇಲ್ಲೆಲ್ಲ ಅದನ್ನೆಲ್ಲ ಹೆಚ್ಚಿಬಿಟ್ಟು. ಓಕೆ, ವೆರಿ ಗುಡ್, ಆಲ್ ದ ಬೆಸ್ಟ್. ಮಾಡಿ ನೀವು ಎಳ್ಳಿಕಾಯಿ ಜ್ಯೂಸ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ನೀವೇನು ಮಾಡ್ತಿದ್ದೀರ? ಬಾಳೆಹಣ್ಣಿನ ಶರ್ಪು ಮಾಡ್ತಿದ್ದಾನೆ. ಓಕೆ, ಗುಡ್. ಇವಳು ಇನ್ನೊಬ್ರು ಬಂದಿದ್ದಾರೆ. ಇವಾಗ ನೀವೇನು ಮಾಡ್ತಿದ್ರಪ್ಪ? ಚುರುಮುರಿ ಮಾಡ್ತಿದ್ದಾರೆ ಇವರು. ಓಕೆ, ವೆರಿ ಗುಡ್, ಮಾಡಿ. ಆಲ್ ದ ಬೆಸ್ಟ್ ನಿಮಗೆಲ್ಲ. ಮನೇಲೇನು ಮಾಡಿಲ್ವಂತೆ ಅವರೆಲ್ಲ, ಅಮ್ಮ ಮಾಡೋದು ತಿನ್ನೋದಷ್ಟೇನಾ? ಹೇಳು. ಎಸ್, ಮತ್ತೆ ಇನ್ಮೇಲಿಂದ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು. ಓಕೆನಾ? ವೆರಿ ಗುಡ್. ಮತ್ತೆ ನಿಮಗೆ ಇಲ್ಲಿ ಏನ್ ಅನ್ಸ್ತು ವಿಷ್ಣು? ತುಂಬಾ ಖುಷಿ ಆಯ್ತು. ಏನ್ ಮಾಡಿದ್ಯಾ ಇಲ್ಲಿ? ನೋಡಿ ಅವನು ಬಾಳೆಹಣ್ಣಿನ ಚರ್ಚ್ ಮಾಡಿದ್ದಾನೆ. ಓಕೆ, ಹೇಳು ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು. ವೆರಿ ಗುಡ್, ವೆರಿ ಗುಡ್. ಓಕೆ, ಗುಡ್. ನಿಮಗೆ ಇವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಹಾಕೊಡ್ತಾರೆ ಬಂದಾಗ. ಏನ್ ಅನ್ಸ್ತು? ಪಾಪ ಇವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿ ತಗೊಂಡ್ ಬಂದು ಮಾಡಿದ್ರು. ಹೇಳಿ, ಅಲ್ಲಿ ಹೇಳು, ಜೋರಾಗಿ ಹೇಳು. ಎಸ್, ಅವತ್ತು ಹೇಳ್ದಾಗ ಇನ್ಫಾರ್ಮ್ ಮಾಡೋದು ಇವ್ರು ಬಂದಿರಲಿಲ್ಲ, ಆದರೂ ಕೂಡ ಮಾಡಿದ್ದಾಳೆ. ಖುಷಿ ಆಯ್ತಂತ ಇವಳಿಗೆ. ವೆರಿ ಗುಡ್. ಈ ಕಡೆ ನಿಮ್ಗೆ ಏನು ಅನಿಸ್ತಪ್ಪ? ಸೇವಂತಿ ಅವಲಕ್ಕಿ ಬೆಲ್ಲ ಮಾಡಿದ್ಯಾ?
ತುಂಬ ಖುಷಿ ಆಯಿತು. ಜೋರಾಗಿ ಹೇಳು. ನನಗೂ ತುಂಬ ಖುಷಿ ಆಯಿತು ಮಿಸ್. ನಾನು ಮನೇಲಿ ಮಾಡಿದ ಮಿಸ್. ಮಿಸ್ ಮಸಾಲ ನಿಮ್ಗೆ ಏನು ಅನಿಸ್ತಪ್ಪ? ನನಗೆ ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಫ್ರೆಂಡ್ ಜೊತೆ ಮಾಡಿದ್ದಕ್ಕಿನ್ನೂ ಖುಷಿ ಆಯಿತು. ಅಮ್ಮ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯ್ತು. ಇನ್ಮೇಲಿಂದ ಕಲ್ತ್ಕೋಬೇಕು. ಓಕೆನಾ? ಇಲ್ಲಿ ಹುಡುಗರು ಹುಡುಗಿರು ಅಂತಿಲ್ಲ, ಎಲ್ಲರೂ ನೀವು ಕಲಿಬೇಕು. ಗೊತ್ತಾಯ್ತಾ? ನಿಮ್ಗೆ ಇನ್ಕೆ ಅಮ್ಮ ಎಲ್ಲಾದ್ರೂ ಊರಿಗೆ ಹೋದಾಗ ನೀವು ಮಾಡ್ಕೊಳಕ್ ಬೇಕಾಗುತ್ತಲ್ವೇನ್ರಪ್ಪ ಹುಡುಗರು? ಹಂಗಾಗಿ ಒಂದ್ ಸ್ವಲ್ಪ ಸಿಂಪಲ್ ಆದ್ರೂ ಕಲ್ತ್ಕೊಂಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಓಕೆನಾ? ನೆಕ್ಸ್ಟ್ ಸಮ್ರಿ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ವೆರಿ ಗುಡ್. ಬಿಂದು ಏನ್ ಅನ್ಸ್ತು ನಿನಗೆ? ತುಂಬಾ ಖುಷಿ ಆಯ್ತಾ? ಕಣ್ಣೆಲ್ಲ ಈರುಳ್ಳಿ ಹೆಚ್ಚಿ ನೋಡಿ, ಅವಳು ಪಾಪ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಿಂದು ಹೇಳಪ್ಪ. ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು. ವೆರಿ ಗುಡ್. ಇವಾಗ ನೋಡಿ ನಮ್ಮ ಟೀಚರ್ಸ್ ಎಲ್ಲ ಬಂದು ಇವ್ರಲ್ಲಿ ಯಾವ ಒಂದು ಡಿಶ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಪ್ರೈಸ್ನ ಟೇಸ್ಟ್ ಮಾಡಿ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ನೀವೆಲ್ಲರೂ ಇವಾಗ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಪ್ರೈಸ್ ಬರಲಿಲ್ಲ ಅಂತೇನು ಬೇಜಾರು ಮಾಡ್ಕೋಬಾರ್ದು. ನೋಡೋಣ ಯಾರಿಗೆ ಪ್ರೈಸ್ ಬರುತ್ತೆ. ಓಕೆನಾ? ಅವ್ರ ಟೀಚರ್ಸ್ ಬರ್ತಾರೆ, ಬಂದು ಪ್ರೈಸ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ನಾವು ಎಲ್ಲಾರನ್ನೂ ಸಮಾನವಾಗಿ ನೋಡ್ತೀವಿ, ಆದರೂ ಒಂದೊಂದು ಪಾಯಿಂಟು ಒಂದೊಂಚೂರು ಇದು ಅಂತಂದರೆ ಹೆಸರು ಬೇಳೆಯವರು ಒಳ್ಳೆ ಉಪ್ಪು ಖಾರ ಎಲ್ಲ ಹದವಾಗಿ ಹಾಕಿದ್ರು. ಬ್ರೇಕ್ಫಾಸ್ಟು ಆಮೇಲಿಂದ ಇವನು ಬಾಳೆಹಣ್ಣು ರಸಾಯನ ಚೆನ್ನಾಗಿ ಒಳ್ಳೆ ಬೆಲ್ಲ ಬಾಳೆಹಣ್ಣು ಕಾಯಿ ಎಲ್ಲ ಹದವಾಗಿ ಬರ್ತಿತ್ತು. ಅವನು ಸೆಕೆಂಡ್ ನೀವೆಲ್ಲ ಚೆನ್ನಾಗೇ ಮಾಡಿದ್ದೀರ. ನೀವು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಚೂರು ಚೂರು ನೀವು ನೀವು ಸಕ್ಕರೆನ ಹಂಗೆ ಹಾಕೊಂಡ್ಬಂದಿದ್ದೀರ. ಸಕ್ಕರೆನ ಹಂಗೆ ಹಾಕಿದರೆ ಸಕ್ಕರೆ ಸಿಗುತ್ತೆ. ನೀವು ಅವಲಕ್ಕಿ ಬೆಲ್ಲ ಚೆನ್ನಾಗಿ ಕುಟ್ಟಿಲ್ಲ. ನೀವು ಇನ್ನೊಂದು ಚೆನ್ನಾಗಿ ಕುಡಿಯಾಗ ಹತ್ರ ಕುಟ್ಟಬೇಕು. ಅದರಲ್ಲಿ ಬೆರಿಬೇಕು, ಅದು ಅವಲಕ್ಕಿಗೆ ಬೆಲ್ಲ ಬೆರಿಬೇಕು. ಇನ್ನು ಜ್ಯೂಸ್ನವ್ರದ್ದು ಏನಾಗಿತ್ತು ಅಂದರೆ ಸ್ವಲ್ಪ ಇನ್ನೊಂಚೂರು ಹುಳಿ ಇನ್ನೊಂಚೂರು ಸಕ್ಕರೆ ಬೇಕಾಗಿದೆ, ಸ್ವಲ್ಪ ಲೈಟಾಗಿ. ಆಮೇಲೆ ಇನ್ನೊಂದು ಯಾರು ಇವರು ಅವ್ರದ್ದು ಚೆನ್ನಾಗಿತ್ತು, ಚಿಪ್ಸ್ ಮಸಾಲ ಅವ್ರದ್ದು ಇನ್ನೊಂಚೂರು ಮಸಾಲ ಚೆನ್ನಾಗಿತ್ತು. ಯಾರು ಉಪಕಾರ ಹಾಕಿದ್ದು ಯಾರು? ನೀವೇ ಹಾಕಿಲ್ಲ, ಮತ್ತೆ ಜಾಸ್ತಿ ಮಾಡೋರು ಕಡಿಮೆ ಮಾಡಿಲ್ಲ ಅಲ್ಲ, ತೀರಾ ಏನು ಕಡಿಮೆನೂ ಮಾಡಿಲ್ಲ ಬಿಡು. ಏನೋ ಹಾಕಕ್ಕೆ ಒಂದು ಬೇಸಿನ ಚೆನ್ನಾಗಿ ಮಾಡಿದ್ದಾರೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ನಮ್ಮ ಅಮ್ಮಿಲ್ಲ ಅಡುಗೆ ಮಾಡಿರ್ಲಿಲ್ಲ. ನೀವು ಹೇಳ್ತಿರಲ್ಲ ಮನೆಯಲ್ಲಿ ಅಮ್ಮ ಇರಲಿಲ್ಲ ಅಡುಗೆ ಮಾಡಿಲ್ಲ ಅಂತ, ಇವೆಲ್ಲ ಅಡುಗೆ ಅಲ್ವಾ? ನೀವೇ ಮಾಡ್ಕೊಂಡು ಇವೆಲ್ಲ ತಿನ್ಬೋದಲ್ಲ ಮನೇಲಿ. ಎಷ್ಟು ಚಿಕ್ಕ ಸಾಮಾನು ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದಲ್ಲದೆ ತರಕಾರಿಗೆ ಇದೇ ಥರನೇ ಉಪ್ಪು ಖಾರ ಹಾಕೊಂಡು ತಿನ್ಬೋದು. ಕೋಸಂಬರಿಗೆ ಹಾಕಿದ್ರಲ್ಲ ಅದು ಚೆನ್ನಾಗಿರುತ್ತೆ.
ವೆಜಿಟೇಬಲ್ಸ್ ಥರ್ಡ್ ಪ್ರೈಸ್ ತಳ್ಳು ಕೊಡ್ಬೇಕಾ ನೀವು? ತಳ್ಳು ಕೊಡೋದಂಗೆ ಅವರು ಚಿಪ್ಸ್ ಮಸಾಲ. ಆ ಚಿಪ್ಸ್ ಮಸಾಲ ಥರ್ಡ್. ಇನ್ನೇನು ಉಳಿದವ್ರು ಎಲ್ಲರಿಗೂ ಕೊಡ್ಬೇಕು ನೀವು ಸಮಾಧಾನ. ಯಾಕೆಂದ್ರೆ ಎಲ್ಲವೂ ಸಮಾಧಾನ ಇದೆ ನಮಗೆ. ಯಾವುದು ತೀರಾ ಎಲ್ಲೂ ಚೆನ್ನಾಗಿಲ್ಲ, ಅದಿದು ಕಡಿಮೆ ಆಗಿತ್ತು, ತೀರಾ ಇದು ಕಡಿಮೆ, ಆ ಥರ ಯಾವುದೂ ಇಲ್ಲ. ಇಲ್ಲ, ಎಲ್ಲರೂ ಅಡುಗೆ ಮಾಡಿ ಹೋಗೋದಿದ್ರು ಇಷ್ಟೆಲ್ಲ ಮಾಡಿದವಲ್ಲ ಹಂಗಾಗಿ ಎಲ್ಲರೂ ಪ್ರೈಸ್ ಕೊಡ್ಲಿಲ್ಲ. ಅಲ್ಲ ಚೆನ್ನಾಗಿ ಮಾಡಿದೀವಲ್ಲ, ಆ ಥರ ಅಂತೂ ಆಗಿಲ್ಲ. ಚೆನ್ನಾಗಿ ಮಾಡಿದ್ರು. ಇವಾಗ ಫಸ್ಟ್ ಪ್ರೈಸು ಹೆಸರುಬೇಳೆ, ಅವ್ರಿಗೆ ಫಸ್ಟ್ ಪ್ರೈಸು. ಸೆಕೆಂಡು ಬಾಳೆಹಣ್ಣಿನ ಚರ್ಪು ವಿಷ್ಣು. ಆಮೇಲೆ ಥರ್ಡ್ ಪ್ರೈಸು ಚಿಪ್ಸ್ ಮಸಾಲ. ಇನ್ನ ಮಿಕ್ಕಿದ ಎಲ್ಲರಿಗೂ ಕೂಡ ಸಮಾಧಾನ. ಓಕೆನಾ? ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಚೆನ್ನಾಗಿ ನೋಡಿ. ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಾವು ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ನ ಹಮ್ಮಿಕೊಂಡಿದ್ವಿ. ನಿಜವಾಗ್ಲೂ ನಮ್ಮ ಮಕ್ಕಳೆಲ್ಲ ಸೂಪರ್ವಾಗಿ ಮಾಡಿದ್ರು. ಎಲ್ಲರೂ ಕೂಡ ಅವರು ಏನೂ ಅಡುಗೆ ಮನೇಲಿ ಏನೂ ಮಾಡ್ದಲೇ ಇರೋರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ರಿಗೂ ಕೂಡ ಪ್ರೈಸಸ್ನ ಕೊಡ್ತಾ ಇದ್ದೀವಿ. ಅವ್ರ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ಒಂದು ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್.